ಸ್ನಾನ ಮಾಡಿಕೊಂಡು ಸುತ್ತ ಬೆಟ್ಟಗಳು. ಇದೇ ಗ್ರಾಮ, ಇದೇ ಗ್ರಾಮದಿಂದ ಕಾಣ್ತಾ ಇರುವಂಥ ದೊಡ್ಡ ಆನೆ ಗ್ರಾಮದ ಒಳಗಿರುವ ಬಸವೇಶ್ವರ ಸ್ವಾಮಿ ದೇವಾಲಯಕ್ಕೆ ನಮ್ಮ ಪ್ರಯಾಣ. ಹೊರಕಲು ರಸ್ತೆಯಲ್ಲಿ ಇಳಿಬೇಕು ಈ ಮಹಾ ಬಂಡೆಯಿಂದ. ನಾವು ಮುಂದಿನ ಪ್ರಯಾಣವನ್ನು ದೊಡ್ಡಾನೆ ಗ್ರಾಮಕ್ಕೆ ಬಸವೇಶ್ವರ ದೇವರ ಸನ್ನಿಧಿಗೆ ಹೋಗ್ತಾ ಇದ್ದೀವಿ. ಏನಿದು ವಿಶೇಷ? ಸರ್ಪ ಸುತ್ತ ಕಾವಲಾಗಿ ತಿರುಗಾಡ್ತಿತ್ತಂತೆ. ಬೃಹತ್ ಬಂಡೆಯ ಮೇಲೆ ತಪಸ್ಸನ್ನು ಗೈತಿದ್ದಾಗ ಅದರ ಸುತ್ತ ಸರ್ಪವು ಕಾವಲಾಗಿ ಹರಿದಾಡಿದಂಥ ಚಿತ್ರ ಬಂಡೆಗಳಲ್ಲೇ ಮೂಡಿ ಬಂದಿದೆ. ಗುರುವೇ ನಿನ್ನಾಟ ಬಲ್ಲವರ ಯಾರ್ಯಾರೋ, ಮಾದಪ್ಪ ನಿನ್ನ ಲೀಲೆ ಕಂಡವರ ಅರಿತವರ ಯಾರ್ಯಾರೋ. ನೀನು ತಪಗೈಯುವ ಸ್ಥಳದ ಸುತ್ತಲೂ ಕೂಡ ನಾಗಪ್ಪನ ಕಾವಲು ಕಾಯ್ತಾ ಹರಿದಾಡಿದಂಥ ರಸ್ತೆವೇ ಈ ಬಂಡೆಗಳಲ್ಲಿ ಮೂಡಿ ಬಂದಿದೆ. ನಿಜಕ್ಕೂ ಅದ್ಭುತ. ಮುಂದಿನ ಪಯಣ ಬಸವೇಶ್ವರ ಸ್ವಾಮಿ ದೇವಾಲಯಕ್ಕೆ. ಹಿಂಗೆ ಕಾಡು ಮೇಡುಗಳಲ್ಲಿ ನಾವು ತಿರುಗಾಡಿದ್ರೆ ಎಲ್ಲರ ಮಿಷಿನ್ ಚೆನ್ನಾಗಿ ವರ್ಕ್ ಆಗುತ್ತೆ. ಅದಕ್ಕಾಗಿ ದೊಡ್ಡ ಆನೆ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ಹಾಗೂ ನಾವು ಬಂದಿರುವಂಥ ಯಾತ್ರಾರ್ಥಿಗಳಿಗೆಲ್ಲರಿಗೂ ಸೇರಿ ಸುಮಾರು 600 ಜನಕ್ಕೆ ಅಡುಗೆ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಎಲ್ಲರೂ ಈ ದಿನ ಭರ್ಜರಿಯಾಗಿ ಪ್ರಸಾದ ಬ್ಯಾಟಿಂಗ್ ಮಾಡ್ತಾರೆ. ಚಿಕ್ಕಾನೆ ಬರ್ತಾ ಇದೆ, ಚಿಕ್ಕಾನೆ ಬರ್ತಾ ಇದೆ. ಆನೆ ಬತ್ತದೆ ಅಂತ ಜಿಂಕೆ ಮರಿ ಹೇಳ್ತಾ ಇದೆ. ಮಹದೇಶ್ವರನ ದರ್ಶನದ ನಂತರ ನಾವು ಬಸವೇಶ್ವರ ದೇವಾಲಯದತ್ತ ಈ ಕಾಡು ರಸ್ತೆಯಲ್ಲಿ ಹೋಗ್ತಾ ಇದ್ದೇವೆ. ಮೊಟ್ಟೂರು ಮನಿ ಮುಳ್ಳುಗಳ ವಿಪರೀತ ಈ ರಸ್ತೆಯಲ್ಲಿ. ಮಾದಪ್ಪ ಬರುವಾಗ ಮಾಳೆಲ್ಲ ಕಮ್ಮೆಂದು, ಮಾದಪ್ಪ ನಮ್ಮ ಮಾಳೆಲ್ಲ ಗೀತು. ಗ್ರಾಮದ ದೃಶ್ಯ ಹಾಗೆ ದೂರದಲ್ಲಿ ಕಾಣುವಂಥ
ಗ್ರಾಮ. ವೀರಪ್ಪನ ಮನ ಪರಿವರ್ತನೆ ಮಾಡಲು ಹೋರಾಟ ಮಾಡಿದಂಥ ನಮ್ಮ ಫಾರೆಸ್ಟ್ ಆಫೀಸರ್ ಶ್ರೀನಿವಾಸ್ ಅವರು ಈ ಗ್ರಾಮಕ್ಕೆ ಕಟ್ಟಿಸಿಕೊಟ್ಟಂಥ ಬಸವೇಶ್ವರ ದೇವಾಲಯಕ್ಕೆ ನಾವು ಹೋಗ್ತಾ ಇದ್ದೇವೆ. ಇದೇ ನೋಡಿ ಆನೆ ತಲೆಯ ಆನೆ ದಿಬ್ಬ, ಅದಕ್ಕಾಗಿ ಇದನ್ನು ಆನೆ ಮಲೆ ಎಂದು ಕರೀತಾರೆ. ಇದು ಗ್ರಾಮ, ಇದು ಪ್ರಥಮ ಆನೆ. ಅದರ ಪಕ್ಕದಲ್ಲಿ ಕಾಣದ ಮುಂದುಗಡೆಯಲ್ಲಿ ಎಲ್ಲಿ ಕಾಣ್ತಾ ಇರೋದು ಸೊಂಡಿಲ ಆಕಾರದಲ್ಲಿ ಇದು ಆನೆಯ ತಲೆ, ಆನೆಯ ಆಣೆ. ಮತ್ತು ಮಧ್ಯ ಗ್ರಾಮದಲ್ಲಿ ಇರುವಂಥದ್ದು ಆನೆ ಅಣೆ ಎಂಬ ಪುಟ್ಟ ಗ್ರಾಮ. ಶ್ರೀಗಳವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಎಲ್ಲ. ಅಣ್ಣ ಈ ಕಡೆಯಿಂದ ಮೇಲ್ಗಡೆಯಿಂದ ದಾರಿ ಮೇಲೆಯಿಂದ ಉದಯ ಮೇಲ್ಗಡೆಗೆ ಈ ಕಡೆಗೆ ಮೇಲೆ ನಿಮ್ಮ ಮುಂದೆ ಹೋಗು. ಆನೆಯ ತಲೆ ಮತ್ತು ಸೊಂಡಿಲ ಆಕಾರದಲ್ಲಿ ಮತ್ತು ಆನೆಯ ದೇಹದ ಆಕಾರದಲ್ಲಿ ದೂರದಿಂದ ನೋಡಿದಾಗ ಈ ಆನೆ ಮೇಲೆ ಬಟ್ಟೆ ಕಾಣುತ್ತೆ ಎಂಬುವ ಇತಿಹಾಸಕ್ಕಾಗಿ ಅದನ್ನು ಆನೆಮಲೆ ಎಂದು ಹೆಸರನ್ನು ಇಟ್ಟಿದ್ದಾರೆ. ಈ ಆನೆಮಲೆಗೆ ಈ ದಿನ ನಾವು ಪ್ರಯಾಣ ಮಾಡಿ ಶ್ರೀನಿವಾಸ್ ಅವರು ಕಟ್ಟಿಸಿರುವಂಥ ಒಂದು ಬಸವೇಶ್ವರ ದೇವಾಲಯಕ್ಕೆ ಅಲ್ಲೂ ಕೂಡ ಎಣ್ಣೆ ಮಜ್ಜನವನ್ನು ಮಾಡಿಸಿ ಬಸವಣ್ಣವ್ರಿಗೂ ಕೂಡ ಪೂಜೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇಲ್ಲಿಯೂ ಕೂಡ ಬುದ್ಧಿಯವರ ಒಂದು ಗದ್ದಿಗೆ ಆಕಾರದಲ್ಲಿ ದೊಡ್ಡ ಬಂಡೆಗಳ ನಡುವೆ ಆಲದ ಮರದ ಅಡಿಯಲ್ಲಿ ಇರುವಂಥ ದೇವಾಲಯ ಇದೇ ನೋಡಿ ಆನೆಯ ತಲೆ ದಿಬ್ಬ. ಸಾಲು ಸಾಲಾಗಿ ಬರ್ತಾರೆ. ಅದು ಅದೇಣ ಅದೇ ಅಲ್ಲಿ ಆಂಜನೇಯನ ಸ್ವಾಮಿ ದೇವಸ್ಥಾನ ಇದೆ. ಅದರ ಪಕ್ಕದಲ್ಲೇ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ನೋಡಿ ಎಷ್ಟು ಸುಂದರವಾಗಿ ಕಾಡಿನ ನಡುವೆ ಇರುವ ದೊಡ್ಡ ಆನೆ ಎಂಬ ಗ್ರಾಮ. ಈ ದುರ್ಗಮ ಪ್ರದೇಶದಲ್ಲೂ ಕೂಡ ಬಂದು ಬೋರು ಹಾಕಿದ್ದಾರೆ. ರೈಲ್ ಬಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಡಿ ಭತ್ತ ಕಣ ಭತ್ತ ಕಣ ಆರಾಧ್ಯ ದೇವ ಶಿವಕುಮಾರ ಸ್ವಾಮೀಜಿಗಳನ್ನು ನೆನೆಸಿಕೊಳ್ಳುತ್ತಾ ಈ ದಿನದ ನಮ್ಮ ಈ ದೊಡ್ಡ ಆನೆ ಎಂಬ ಆನೆ ಮಲೆ ಎಂಬ ಗ್ರಾಮದ ಶಾಲೆಗೆ ನಮ್ಮ ಈ ಮಹದೇಶ್ವರ ಯಾತ್ರಾ ಸಮಿತಿಯ ವತಿಯಿಂದ ನಾವು ಬಂದು ಶಾಲಾ ಮಕ್ಕಳನ್ನ ಮತ್ತೆ ಶಿಕ್ಷಕರನ್ನ ನೋಡಿ ಶಾಲಾ ಮಕ್ಕಳಿಗೆ ಓದುವಂತ ಪರಿಕರಗಳನ್ನ ನೀಡುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದರ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬಸವರಾಜೇಂದ್ರ ಸ್ವಾಮೀಜಿಗಳವರಿಗೆ ನಾನು ಆದರದಿಂದ ಸ್ವಾಗತವನ್ನ ಮತ್ತೆ ಗೌರವಪೂರ್ಣಕವಾದಂತ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ನಮ್ಮ ಸಮಾಜದ ಖ್ಯಾತ ಉದ್ಯಮಿಗಳು ಆದಂತಹ ಬೆಂಗಳೂರಿನಲ್ಲಿ ಇದ್ಕೊಂಡು ಇದೇ ರೀತಿಯಾದಂತಹ ಅನೇಕ ಮಠಮಾನ್ಯಗಳನ್ನ ಅವರು ಎಲ್ಲ ಭಕ್ತರಾಗಿ ಇದ್ಕೊಂಡು
ಹಾಗೆಯೇ ದೇವರ ಭಕ್ತಿಯನ್ನು, ಅದರಲ್ಲೂ ಮಲೆ ಮಹದೇಶ್ವರರನ್ನ ವಿಶೇಷವಾಗಿ ಕಂಡ್ರೆ ಅಪ್ರತಿಮವಾದಂಥ ಒಂದು ಭಕ್ತಿಯನ್ನು ಇಟ್ಟುಕೊಂಡು ಈ ಎಲ್ಲವನ್ನ ದರ್ಶನವನ್ನು ಮಾಡಬೇಕು ಅಂತ ನಮ್ಮ ಯಾತ್ರಾ ಸಮಿತಿಯ ಜೊತೆಯಲ್ಲಿ ಸೇರಿಕೊಂಡು ನಮ್ಮ ಎಲ್ರಿಗೂ ಮೆರುಗನ್ನು ಮೂಡಿಸಿರುವಂಥ ಸ್ನೇಹಿತರಾದಂಥ ಯುವರಾಜ್ ಸರ್ ಅವರಿಗೂ ಕೂಡ ಶರಣಾರ್ಥಿಗಳಿಂದ ಗೌರವ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೆಲ್ಲದಕ್ಕೂ ಮೂಲ ಕಾರಣ ಯಾರಾದರೂ ಒಬ್ರು ಇರಬೇಕು, ನಡ್ಸ್ಕೊಂಡು ಹೋಗ್ಬೇಕು ಒಂದು ಕಾರ್ಯಕ್ರಮವನ್ನು ಅಂತಂದ್ರೆ ನಮ್ಮ ಹಿರಿಯರು ಹಾಗೂ ಹಿತೈಷಿಗಳು ಆದಂಥ ಹಿರಿಯ ಮತ್ತೆ ನಿವೃತ್ತ ವಿಲೇಜ್ ಅಕೌಂಟೆಂಟ್ ಆದಂಥ ನಮ್ಮ ಶ್ರೀಯುತ ಮಲ್ಕಣ್ಣ ಅವರು, ಬೆಳಕುವಾಡಿಯವರು, ನಮ್ಮೆಲ್ಲರೂ ಕೂಡ ಒಗ್ಗೂಡಿಸಿಕೊಂಡು ಬಂದು ಈ ಧಾರ್ಮಿಕ ಸ್ಥಳಗಳನ್ನು ಪರಿಚಯ ಮಾಡಿಸ್ಕೊಟ್ಟು ಮಲೆ ಮಹದೇಶ್ವರ ಅವರ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗೆ ನಿಮ್ಮ ನಿಮ್ಮೆಲ್ಲರೂ ಕೂಡ ನಾವು ನೋಡುವಂಥ ಸೌಭಾಗ್ಯ ಕಲ್ಪಿಸಿಕೊಡೋದ್ರಲ್ಲಿ ಅವರು ರೂವಾರಿಗಳು, ಅವರಿಗೂ ಕೂಡ ಆಧಾರದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಹಾಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಹಾಗೂ ಏಕೋಪಾಧ್ಯಾಯರಾದಂಥ ಈ ಶಾಲೆಯನ್ನ ಗುರುಕುಲವನ್ನಾಗಿ ಮಾಡಿಕೊಂಡು ನಿಮ್ಮೆಲ್ಲರ ಏಳಿಗೆಗಾಗಿ ಶ್ರಮ ವಹಿಸ್ತಾ ಇರತಕ್ಕಂಥ ಗುರುಗಳಿಗೂ ಕೂಡ ಮರಿಸ್ವಾಮಿ ಸಾರ್ ಅವ್ರಿಗೂ ಕೂಡ ಗೌರವಪೂರ್ಣಕ ಸ್ವಾಗತ. ಹಾಗೆ ನಮ್ಮ ಯಾತ್ರಾ ಸಮಿತಿಯ ಸರ್ವ ಸದಸ್ಯರಿಗೆ ಹಾಗೂ ಈ ಗ್ರಾಮದ ಮಲೆ ಮಹದೇಶ್ವರ ದೇವಸ್ಥಾನದ ಅರ್ಚಕರಾದಂಥ ನಮ್ಮ ಮಾದೇಸ್ವಾಮಿ ಅವರಿಗೆ, ಹಾಗೆ ನಮ್ಮ ಗೌಡ್ರು ಮಾದಪ್ಪನವರಿಗೆ, ಅವರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಆಗಿದ್ರು, ಅವ್ರಿಗೂ ಕೂಡ ಆಧಾರದ ಸ್ವಾಗತವನ್ನ ನಾವು ಈ ಸಮಯದಲ್ಲಿ ಎಲ್ಲ ದೇವಾಲಯಗಳಲ್ಲಿ ಒಂದಾದಂತಹ ತಾವರೆಕೆರೆ ತವಸರೆ ಮಲೆ ಮಹದೇಶ್ವರ ದೇವಾಲಯದ ಅರ್ಚಕರಾದಂಥ ನಾಗಣ್ಣವರು ಕೂಡ ಈ ಶುಭ ಸಂದರ್ಭದಲ್ಲಿ ಹಾಜರಿದ್ದಾರೆ. ಅವರಿಗೂ ಗೌರವಪೂರ್ಣ ಸ್ವಾಗತ. ಹಾಗೆ ಮತ್ತೆ ಯಾರನ್ನ ಹೆಸರು ಹೇಳಬೇಕು ಅಂತಲ್ಲ, ನಾವೆಲ್ಲರೂ ಒಟ್ಟಾಗಿ ಬಂದು ನಾವು ಮಲೆ ಮಹದೇಶ್ವರನ ಭಕ್ತರಾಗಿ ಬಂದಿರುವ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ. ಹಾಗೂ ಸಹ ಶಿಕ್ಷಕಿಯರಾಗಿ ಜೊತೆಯಲ್ಲಿ ನಮಗೆ ನಿನ್ನೆಯಿಂದಲೂ ಕೂಡ ಇರೋದಕ್ಕೆ ವಾಸ್ತವ್ಯವನ್ನು ಮೂಡಿಕೊಟ್ಟದ್ರಲ್ಲದೆ ನಮ್ಮೆಲ್ಲ ಕಾರ್ಯಗಳಿಗೆ ಸಹಕಾರವನ್ನು ನೀಡಿದಂಥ ಮೇಡಮ್ ಅವರಿಗೆ ಮತ್ತೆ ಸಹ ಶಿಕ್ಷಕಿಯಾದ ತಮಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮೆಲ್ಲರನ್ನ ಕುರಿತು ನಮ್ಮ ಶ್ರೀಗಳವರು ಒಂದೆರಡು ಮಾತುಗಳನ್ನು ಆಶೀರ್ವಚನವನ್ನ ಆಡೋದ್ರ ಮೂಲಕ ಮುಂದಿನ ಕಾರ್ಯಕ್ರಮ ನಡೆಯುತ್ತೆ. ಶರಣೋಗತಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತೆ ಯಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಪ್ರಥಮವಾಗಿ ಮಲೆ ಮಹದೇಶ್ವರರನ್ನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಲಿಂಗೈಕ್ಯ ಪರಮ ಪೂಜ್ಯ ತ್ರಿವಿಧ ದಾಸೋಹಿಗಳಾದಂತಹ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳನ್ನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಈ ದಿನ ಹೆಣ್ಣು ಸೇವೆ ಆನಮನೆಯಲ್ಲಿ ನಾವೆಲ್ಲ ಕೂಡಿ ಆಚರಣೆ ಮಾಡಬೇಕು ಅಂತ ತುಂಬ ಸಂತೋಷಪೂರ್ವಕವಾಗಿ ಬಂದು, ಹಾಗೆ ಈ ಶಾಲೆಯ ಮಕ್ಕಳನ್ನು ಹೇಗಿದೆ ಶಾಲೆ, ಹೇಗಿದೆ ಮಕ್ಕಳು, ಈ ಭಾಗದ ಜನತೆ ಹೇಗಿದ್ದಾರೆ ಅಂತ ನೋಡೋ ಉದ್ದೇಶಕ್ಕೋಸ್ಕರ ನಾವೆಲ್ಲ ಈ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಬಂದಿದ್ದೀವಿ. ಅದಕ್ಕಿಂತ ಮೊದಲಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ನಮ್ಮ ಉಲ್ಲಾಳ್ ಪರಮಶಿವಯ್ಯ ಅಂದ್ರೆ ಬೆಂಗಳೂರಿನಲ್ಲಿ ಏನು ಯಡಿಯೂರಪ್ಪನವ್ರದ್ದು ಹೆಸರಿದೆ, ಆ ಭಾಗದಲ್ಲಿ ಅಂತ ಹೆಸರು ಪಡೆದಂತಹ ಪರಮಶಿವಯ್ಯನವರ ಪುತ್ರರಾದಂತಹ ಯುವರಾಜ್ ಕುಮಾರ್ ಸೌಕರ್ಯ ಈ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ತುಂಬಿ ನಾವೆಲ್ಲ ಕೈ ಜೋಡಿಸಿ ಮಾಡೋಣ ಅಂತೇಳಿ ಮುಖ್ಯ ಅಂದರೆ ಅತಿ ಮುಖ್ಯವಾಗಿ ನಮ್ಮನ್ನು ಕರ್ಕೊಂಬಂದು ಎಲ್ಲ ಮಲೆಗಳನ್ನ ತೋರಿಸಿದಂತಹ ನಮ್ಮ ಬೆಳಕೋಡಿ ಮಲ್ಲಿಕಾರ್ಜುನ ಸ್ವಾಮಿ ಅಂಡ್ ಸೋಮಣ್ಣನವರೇ, ನಮ್ಮ ಪ್ರದೀಪ್ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರು, ಹಾಗೆ ನಮ್ಮ ಬಂದಿರತಕ್ಕಂಥ ಎಲ್ಲ ಯಾತ್ರಾ ಸಮಿತಿಯವರು, ಬಿಜಿಪುರದವರು, ಮುಟ್ನಾಳವರು, ಹಸುವಳ್ಳಿಯವರು, ಬೆಳಕೋಡಿಯವರು, ಹಳದಾಸಹಳ್ಳಿಯವರು, ಹೊಸಹಳ್ಳಿಯವರು, ಇನ್ನಿತರ ಎಲ್ಲ ಸದ್ಭಕ್ತರು ತಮ್ಮೆಲ್ಲರಿಗೂ, ಪ್ರೀತಿಯ ವಿದ್ಯಾರ್ಥಿಗಳಿಗೂ, ಹಾಗೆ ಶಿಕ್ಷಕರೆಲ್ಲರಿಗೂ ನಾನಂತ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸಿ, ಏಕೆ ಶಾಲೆಯಲ್ಲಿ ಓದಬೇಕು ಅಂತಂದರೆ ಈ ದಿನ ಮಕ್ಕಳು ವಿದ್ಯೆಯನ್ನು ಕಲಿತ್ರೆ ಮುಂದೆ ಹೇಗೆ ಬದುಕಬೇಕು ಅನ್ನುವ
ಒಂದು ಅಭಿವೃದ್ಧಿಯ ಒಂದು ಕ್ಷಣವನ್ನು ನಾವು ಕಾಣ್ಬೋದು. ನಾನು ನೋಡ್ತಾ ಇದ್ದೀನಿ ಈ ಊರಿನ ಜನತೆಯಲ್ಲಿ ನಮ್ಮ ಬೇಬಿಯವರು ಬೆಂಗಳೂರಿನಲ್ಲಿ ಒಂದು 8-10 ವರ್ಷ ವಾಸ ಇದ್ದದಕ್ಕೆ ಹೇಗೆ ನಾವು ಬೆಂಗಳೂರಲ್ಲಿ ಹೇಗಿದ್ವಿ ಆ ಥರ ಇಲ್ಲಿ ಶಿಸ್ತನ್ನು ಮಾಡಬೇಕು, ಮಕ್ಕಳನ್ನ ಶಿಸ್ತಾಗಿ ಶಾಲೆಗೆ ಕಳಿಸ್ಬೇಕು ಅನ್ನೋ ಭಾವನೆ ಅವ್ರ ಹೊರಗಡೆ ನೋಡಿ ಪ್ರಪಂಚವನ್ನು ನಾವು ಕಲ್ತಂತ ಕಾಣ್ತಾ ಇದೆ. ನಾವೆಲ್ಲರೂ ಒಂದು ಕಡೆ ಒಂದು ಇದು ನೋಡಿಸ್ಕೊಂಡ್ರೆ ಒಂದು ಕಾಲದಲ್ಲಿ ನಾವೆಲ್ಲ ಬಾವಿ ಕಪ್ಪೆ, ಆ ಬಾವಿ ಕಪ್ಪೆಯನ್ನು ತೆಗೆದುಬಿಟ್ಟಾಗಲೇ ಗೊತ್ತಾಗೋದು ನಾವು ಸಮುದ್ರ ಇದೆ, ಆ ಸಮುದ್ರ ಹೇಗೆ ಬದುಕ್ಬೋದು, ನಾವು ಸಮುದ್ರವನ್ನು ಹೇಗೆ ಕಾಣ್ಬೋದು ಅನ್ನುವ ನಮ್ಮನ್ನ ಸವಲತ್ತುಗಳು ಹೇಗೆ ಸಿಗ್ತವೆ ಅನ್ನೋದು ಗೊತ್ತಾಗಬೇಕು ಅಂದರೆ ವಿದ್ಯೆ. ಮೊದಲನೇದಾಗಿ ವಿದ್ಯೆ. ನೀವು ವಿದ್ಯೆಯನ್ನು ಚೆನ್ನಾಗಿ ಕಲೀರಿ, ನಿಮ್ಮ ಊರಿಗೆ ಏನೇನು ಸವಲತ್ತು ಪಡ್ಕೋಬೋದು ಅಂತ ನಿಮ್ಗೆ ಅರಿವು ಆಗುತ್ತೆ. ನಾವು ವಿದ್ಯೆ ಕಲ್ತಿರೋದು ಸಿಟಿಲಿ, ನೀವು ವಿದ್ಯೆ ಕಲ್ತಿರೋದು ಹಳ್ಳಿಲಿ. ಈ ಹಳ್ಳಿಯಲ್ಲಿ ವಿದ್ಯೆ ಕಲ್ತ್ರೆ ನಿಮಗೆ ಮಾರ್ಕ್ಸ್ ಜಾಸ್ತಿ ಇರುತ್ತೆ. ಹಾಗೆ ಇವತ್ತಿನ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದಂಥ ಮಕ್ಕಳಿಗೆ ಮುಂದೊಂದು ದಿನ ಇದೇ ಥರ ಏನಾದ್ರು ಕೇಂದ್ರ ಸರ್ಕಾರ ಮುಂದೆ ಒಂದು ಸಾರಿ ಏನಾದ್ರು ಈ ಥರ ಬಂದರೆ ಭಗವಂತನ ಆಶೀರ್ವಾದದಲ್ಲಿ ಏನಾದ್ರು ಒಂದು ಏಕರೂಪತೆ ತಂದೆ ತರ್ತಾರೆ. ಅದು ನಮಗೆ ನಂಬಿಕೆ ಇದೆ. ಯಾಕೆ ಅಂತಂದರೆ ಇವತ್ತಿನ ವ್ಯವಸ್ಥೆ ಭಾಳ ಕಷ್ಟವಾಗಿದೆ. ಯಾಕಂದರೆ ಜಾತಿ ಮೇಲೇ ಪ್ರತಿಯೊಂದೂ ಅವಲಂಬಿತ ಆಗಿದೆ. ಅದನ್ನು ಹೋಗ್ಲಾಡಿಸಿ ಸರ್ವರು ಒಂದೇ ಅನ್ನೋ ರೀತಿ ಏನಾದ್ರು ಒಂದು ತಂದರೆ ಈಗಿನ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ. ಏಕೆಂದರೆ ಎಲ್ಲರೂ ತಮ್ಮ ತಮ್ಮ ಸವಲತ್ತುಗಳನ್ನ, ತಮ್ಮ ಅವಶ್ಯಕತೆಗಳನ್ನ ಆ ಮಟ್ಟಕ್ಕೆ ಮೀಸಲಾತಿಯನ್ನು ಮಾಡಿಕೊಂಡು ತಮ್ಮ ಸಮುದ್ರ ಈಚ್ಕೊಂಡು ಬದುಕ್ತಾ ಇರುವಂಥ ಕಾಲ ಬಂದ್ಬಿಟ್ಟಿದೆ. ನೀವೆಲ್ಲ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಹಳ್ಳಿಯ ಮಕ್ಕಳೇ ಮುಂದಿನ ಪ್ರಜೆಗಳಾಗಬೇಕು ಅಂತ ನಾನು ಭಾವಿಸ್ತೀನಿ. ಇವತ್ತಿನ ದಿನ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಇಲ್ಲಿ ತನಕ ಪೂಜೆ, ಪುರಸ್ಕಾರ, ಪ್ರಸಾದ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಚೆನ್ನಾಗಾಗಿದೆ. ಈಗ ಮುಂದೆನೂ ಕೂಡ ಪ್ರಸಾದ ವ್ಯವಸ್ಥೆ ಇದೆ. ಎಲ್ಲ ಪ್ರೀತಿಯ ಮಕ್ಕಳೆಲ್ಲರೂ ನೀವು ಅಲ್ಲಿಗೆ ಪ್ರಸಾದಕ್ಕೆ ಬರಬೇಕು. ಮಾಸ್ಟರ್ ಸಮೇತವಾಗಿ, ಟೀಚರ್ ಸಮೇತವಾಗಿ, ಎಲ್ಲ ಮಕ್ಕಳ ಸಮೇತವಾಗಿ ಎಲ್ಲರೂ ಪ್ರಸಾದಕ್ಕೆ ಅಲ್ಲಿಗೆ ಬನ್ನಿ. ಇವತ್ತಿನ ವ್ಯವಸ್ಥೆ ತುಂಬ ಅಭಿವೃದ್ಧಿ ಆಗಿದೆ. ಈ ಊರನ್ನ ನೋಡಿ ನಿಜವಲ್ಲಿ ನಾವು ಇವತ್ತಿನ ದಿನ ಈ ಆನಮಲೆಯನ್ನು ನೋಡಿ, ಆನಮಲೆ ನೋಡೋಕ್ಕೆ ನಮ್ಮ ಮಾದೇವ ಕಾರಣ. ನಮ್ಮ ಮಾದೇವ ಇಲ್ಲದೆ ನಾವು ಆನಮಲೆ ನೋಡೋಕೆ ಆಯ್ತಿರ್ಲಿಲ್ಲ. ಪಾಪ ಅವ್ನು ಭಾಳ ದಿನದಿಂದ ಬಲವಂತ ಮಾಡಿ ನಮ್ಮ ಆನಮಲೆಗೆ ಬನ್ನಿ ಅಂತ ಭಾಳ ಸರಿ ಹೇಳ್ಕೊಂಡಿದ್ರು ಮಾದೇವು. ಆದರೆ ಭಗವಂತನ ಇಚ್ಛೆ ಇವತ್ತು ಬರುವಂತಹ ಸಂಭವ ಬಂದಿದೆ. ನಿಮ್ಮೆಲ್ಲರೂ ನೋಡುವಂಥ ಒಂದು ಸೌಭಾಗ್ಯ, ಈ ಕಾಡಿನ ಜನ ಹೇಗಿದ್ದಾರೆ ನೋಡುವ ಸೌಭಾಗ್ಯ ನಮಗೆ ಬಂದಿದೆ. ದಯಮಾಡಿ ಭಗವಂತ ಮಲೆ ಮಹದೇಶ್ವರ ನಿಮಗೆ ನಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ತಮ್ಮೆಲ್ಲರಿಗೂ ಸ್ವತಂತ್ರ ದಿನ ಆಗೋಗಿದ್ರು ಕೂಡ ಈ ದಿನವೇ ನಮ್ಗೆ ಸ್ವತಂತ್ರ ದಿನ ಅಂತೇಳಿ ತಮಗೆ ಶುಭವನ್ನು ಕೋರ್ತಾ ಇದ್ದೇನೆ. ಶಿವಂಬೋಯ. ಶಾಲೆಯ ಮಕ್ಕಳನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಿದಂಥ ಹಾಗೂ ನಮ್ಮ ಈ ಕಾರ್ಯಕ್ರಮದ ಉದ್ದೇಶವೇನು, ನಾವು ಬಂದಿದ್ದ ಕಾರ್ಯವೂ ಕೂಡ ತುಂಬ ಯಶಸ್ವಿಯಾಗಿದೆ ಎನ್ನುವುದರ ಸಾರ್ಥಕತೆಯನ್ನು ತಮ್ಮ ಮಾತುಗಳಲ್ಲಿ ನುಡಿಮುತ್ತುಗಳಾಗಿ ಆಶೀರ್ವಾದದ ಜೊತೆಗೆ ನುಡಿದಂಥ ಬಸವರಾಜೇಂದ್ರ ಶ್ರೀಗಳವರಿಗೆ ಶರಣಾರ್ಥಿಗಳು. ಇವರಿಗೆ ಎರಡು ಮಾತನ್ನ ನಮ್ಮ ಈ ಒಂದು ಗ್ರಾಮದ ಒಂದು ಅಭಿವೃದ್ಧಿಗೆ ಶ್ರೀ ಮಲೆ ಮಹದೇಶ್ವರನ ಆಶೀರ್ವಾದವನ್ನು ಬೇಡ್ತಾ ಈ ಒಂದು ಗ್ರಾಮದ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಎಲ್ರಿಗೂ ಸಹ ತುಂಬ ಈ ಗ್ರಾಮದಲ್ಲಿ ಹೆಂಗ್ ವಾಸ ಮಾಡ್ತಾರೆ, ಈ ಗ್ರಾಮದಲ್ಲಿ ಹೆಂಗಿರ್ತಾರೆ, ಇವ್ರ ಜೀವನ ಹೆಂಗೆ ಅಂತ ತುಂಬ ಯೋಚನೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಆದರೆ ಇವತ್ತು ನಮ್ಮ ಸ್ವಾಮೀಜಿಯವರ ಈ ಒಂದು ಆಗಮನದಿಂದ ಈ ಗ್ರಾಮದ ಒಂದು ಪರಿವರ್ತನೆ ಆಗೋ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ಬೋದು, ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದು ಅಂತ ಇವರು ನಮಗೆ ತುಂಬ ಸಹಾಯ ಆಗೋ ರೀತಿ ಹೇಳಿ, ಮುಂದೆ ನೀವು ವಿದ್ಯಾವಂತರಾದರೆ ಈ ಗ್ರಾಮನ ಸರಿ ಮಾಡ್ಬೋದು ಅಂತ ಒಂದು ಭವಿಷ್ಯದ ಒಂದು ಆಶಾ ಭಾವನೆಯನ್ನು ನಮಗೆ ನೀಡಿದರೆ ಅವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಬಡತನದ ಬೇಗೆಯಲ್ಲಿ ಇರ್ತಕ್ಕಂಥ ಜನ ಇದ್ದೀವಿ ನಾವು, ಅದನ್ನು ನಿವಾರಿಸಬೇಕಾದ್ರೆ ನಿಮ್ಮಂಥ ದಾನಿಗಳು, ಯುವರಾಜ್ ಸರ್ ಅಂತ ದಾನಿಗಳು ನಮಗೆ ನಮ್ಮೂರಿನ ಜನಕ್ಕೆ ಸಹಾಯ ಮಾಡ್ತಾರೆ, ಮುಂದೆ ಬರ್ತಾರೆ ಇಲ್ಲಿಗೆ, ಅವರು ಬಂದು ಈ ಥರ ಎಲ್ಲ ಇದು ಮಾಡ್ತಾರೆ ಅಂತ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಹಾಗೆಯೇ ಸೋಮಣ್ಣವರು ನನಗೆ ಫೋನ್ ಮಾಡಿ
ಕೇಳಿದ್ರು ನಿಮ್ಗೆ ಎಷ್ಟು ಮಕ್ಳಿದ್ದಾರೆ ಏನ್ ಮಕ್ಳಿದ್ದಾರೆ. ನಾನು ಒಂದು 30-40 ಮಕ್ಳಾಗ್ಬೋದು ಸರ್. ಯಾಕೆ ಅಂದ್ರೆ ಇಲ್ಲಿ ನಾವು ಒಂದು 15 ಮಕ್ಳಿದ್ರೆ ಅಂಗನವಾಡಿ ಒಂದು 15 ಮಕ್ಳು ಬಂದ್ರೆ ಅವ್ರನ್ನ ಬೇಡ ಹೋಗಿ ಅಂತ ನಾವು ಹೇಳ್ಲಿಕ್ಕೆ ಆಗಲ್ಲ. ಆದ್ರಿಂದ ಯಾರಾದ್ರೂ ಒಂದ್ ಮಕ್ಳು ಕರ್ಕೊಂಬಂದ್ರೆ ಒಂದು 30-35 ಮಕ್ಳು ಆಗ್ಬೋದು ಸರ್ ಅಂತ. ಅದಕ್ಕೆ ಆಯ್ತು, ಎಷ್ಟಾಗುತ್ತೆ ಅಷ್ಟು ವ್ಯವಸ್ಥೆನ ನಾವು ಮಾಡ್ಕೊಂಡ್ ಬರ್ತೀವಿ, ನಿಮ್ಗೆ ತೊಂದರೆ ಇಲ್ಲ ಮಾಸ್ಟ್ರೆ ಅಂತ ಅಂದ್ಬಿಟ್ಟು ನನ್ಗೆ ಹೇಳಿದ್ರು. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇದುವರೆಗೂ ನಮ್ಗೆ ನಮ್ಮ ಮಕ್ಕಳಿಗೆ ವಚನಗಳ ಬಗ್ಗೆ ಹಿತವಚನ ಹೇಗ್ ಬದುಕಬೇಕು, ನಮ್ಮ ಬದುಕನ್ನ ಹೇಗ್ ರೂಪಿಸ್ಕೋಬೇಕು ಅಂತ ನಮ್ಮ ಮಿಲಿಟರಿ ಸುರೇಶ್ ಸರ್ ನಮ್ಗೆ ಇದುವರೆಗೂ ತುಂಬಾ ವಿಶದವಾಗಿ ಹೇಳಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೇನೆ ಈ ಒಂದು ಇದಕ್ಕೆ ಎಲ್ಲ ಹಳ್ಳಿಗಳ ಸ್ವಾಮೀಜಿಯವ್ರು ಹೇಳ್ದಂಗೆ ಎಲ್ಲ ಹಳ್ಳಿಗಳನ್ನವರೆಲ್ಲ ಬಂದಿದ್ದೀರಿ. ಅವ್ರ ಹೆಸರುಗಳು ನಮಗೆ ಗೊತ್ತಿಲ್ಲ. ಆದ್ರಿಂದ ನಾವು ಎಲ್ಲರಿಗೂ ನಿಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಹಾಗೆ ನಮ್ಮ ಕೇಂದ್ರ ಬಿಂದುಗಳಾದಂಥ ಮಕ್ಕಳ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹೇಳಿ ನಮ್ಮ ಇಲ್ಲಿ ಮುಂದೆ ಬಾಪುಟ ಒಬ್ಬರನ್ನ ಮುಂದೆ ಕಳಿಸಿ, ಇನ್ನೊಬ್ರು ಅಲ್ಲಿ ಬಿಡಿ, ಇನ್ನೊಬ್ರು ಬಿಡಿ, ಇನ್ನೊಬ್ರು ಬಿಡಿ ಕೊಡಿ. ದೊಡ್ಡವರು ಸರಿ ಸರಿ ಸರ್ ಆಯ್ತಾ ಎಲ್ಲ